ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ನಾಡಿನ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತ್ಯುತ್ಸವ ನಾಡಿನಾದ್ಯಂತ ಸಂಭ್ರಮ, ಗಣ್ಯರ ಶುಭಾಶಯ. ಪಶ್ಚಿಮ ಘಟ್ಟದ ಅಪರೂಪದ ನಿಶಾಚರಿ ಕಪ್ಪೆ ಪ್ರಭೇದಕ್ಕೆ ಕಾಳಿ ಇರುಳುಗಪ್ಪೆ ಎಂದು ನಾಮಕರಣ. ಗೃಹ ಆರೋಗ್ಯ ಯೋಜನೆ ಆಶಾ ಕಾರ್ಯಕರ್ತೆಯರಿಂದ ರಾಜ್ಯದ 60,38,000 ಮನೆ ಭೇಟಿ, ಆರೋಗ್ಯ ಜಾಗೃತಿ. ಕಲಬುರಗಿ ಜೋಳದ ರೊಟ್ಟಿ 4 ರಾಷ್ಟ್ರಗಳಿಗೆ ರಫ್ತು. ಈಗ ವಾರ್ತೆಗಳ ವಿವರ. ನಾಡಿನ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತ್ಯುತ್ಸವವೆಂದು ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ವೈಶಾಖ ಮಾಸದ ಶುದ್ಧ ತದಿಗೆಯಂದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದಲ್ಲಿ ವಿಜೃಂಭಣೆಯಿಂದ ಬಸವ ಜಯಂತಿ ಆಚರಿಸಲಾಗುತ್ತದೆ. ನಾಡಿನ ವಿವಿಧೆಡೆ ಅಲಂಕರಿಸಿದ ಜೋಡೆತ್ತಿನ ಬಂಡಿಗಳಲ್ಲಿ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ, ವಚನಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಸಾಮಾಜಿಕ ಸಮಾನತೆ ಹಾಗೂ ಕಾಯಕವೇ ಕೈಲಾಸ ಎಂಬ ತತ್ವಗಳನ್ನು ಬೋಧಿಸಿದ 12ನೇ ಶತಮಾನದ ಸಮಾಜ ಸುಧಾರಕ, ದಾರ್ಶನಿಕ ಮತ್ತು ಲಿಂಗಾಯತ ಧರ್ಮದ ಸ್ಥಾಪಕ ಬಸವಣ್ಣನವರ ಜನ್ಮದಿನೋತ್ಸವದ ಆಚರಣೆಯಿಂದು. ಜಾತೀಯತೆ, ಲಿಂಗ ತಾರತಮ್ಯವನ್ನು ವಿರೋಧಿಸಿದ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದ ಬಸವಣ್ಣನವರ ವಿಚಾರಗಳನ್ನು ಸ್ಮರಿಸಲಾಗುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಾಡಿನ ಸಾಂಸ್ಕೃತಿಕ ನಾಯಕ ಬಸವೇಶ್ವರ ಜಯಂತಿಯ ಶುಭಾಶಯ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಸವ ಜಯಂತಿಯ ಶುಭಾಶಯ ಕೋರಿದ್ದು, ಜಗದ್ಗುರು ಬಸವೇಶ್ವರರ ಆಳವಾದ ಜ್ಞಾನ, ಸಮಾಜಮುಖಿ ದೃಷ್ಟಿಕೋನ ಮತ್ತು ವಂಚಿತರನ್ನು ಮೇಲೆತ್ತಲು ಅವರ ಅವಿಶ್ರಾಂತ ಪ್ರಯತ್ನಗಳು ತಮಗೆ ಸದಾ ಮಾರ್ಗದರ್ಶಿ ಎಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಕಲಾಮಂದಿರದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ಆಯೋಜಿತ ಬಸವ ಜಯಂತ್ಯುತ್ಸವದಲ್ಲಿ ಬಸವಶ್ರೀ ಪ್ರಶಸ್ತಿ ಪ್ರದಾನಿಸಲಿದ್ದಾರೆ. ಬಸವ ಜಯಂತಿ ಅಂಗವಾಗಿ ಧಾರವಾಡದ ಶ್ರೀ ಉಳವಿ ಚನ್ನಬಸವೇಶ್ವರ ಧರ್ಮಫಂಡ್ ಸಂಸ್ಥೆ ಇಂದು ಬೆಳಗ್ಗೆ 7:15ಕ್ಕೆ ಷಟ್ಸ್ಥಲ ಧ್ವಜಾರೋಹಣ, ವಿಶ್ವಗುರು ಬಸವಣ್ಣನವರ ಭಾವಚಿತ್ರದೊಂದಿಗೆ 100 ಜೋಡೆತ್ತುಗಳು ಹಾಗೂ ವಾದ್ಯಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ಅಣಶಿ ಕಾಳಿ ಹುಲಿ ಸಂರಕ್ಷಿತ ಅಭಯಾರಣ್ಯ ವ್ಯಾಪ್ತಿಯ ಅಂಕೋಲಾ ವಿಭಾಗದ ಮತ್ತಿಕೆರೆ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿಆರ್ ನಾಯಕ್ ಹಾಗೂ ಫಾರೆಸ್ಟರ್ ರಮೇಶ್ ಬಡಿಗೇರ್ ವಿಶಿಷ್ಟ ಪ್ರಭೇದದ ಅಳಿವಿನಂಚಿನ ಕಾಳಿ ಇರುಳುಗಪ್ಪೆಯನ್ನು ಪತ್ತೆ ಹಚ್ಚಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದ ಅಪರೂಪದ ನಿಶಾಚರಿ ಕಪ್ಪೆ ಪ್ರಭೇದಕ್ಕೆ ಕಾಳಿ ನೈಟ್ ಫ್ರಾಗ್ ಎಂದು ನಾಮಕರಣ ಮಾಡಲಾಗಿದೆ. ಪೀರ್ ಜೆ ಎಂಬ ಅಂತಾರಾಷ್ಟ್ರೀಯ ಜರ್ನಲ್ನಲ್ಲಿ ಸಂಶೋಧನಾ ವರದಿ ಪ್ರಕಟವಾಗಿದೆ. ಜಗತ್ತಿನ ಗಮನ ಸೆಳೆಯುತ್ತಿದೆ. ಈ ಕುರಿತು ಒಂದು ವರದಿ. ಬೆಂಗಳೂರಿನ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಪ್ರೀತಿ ಹೆಬ್ಬಾರ್ ಹಾಗೂ ಅವರ ಸಂಶೋಧನಾ ತಂಡದ ವಿಜ್ಞಾನಿ ಸಿಕೆ ಅರವಿಂದ್ ಈ ಅಪರೂಪದ ಕಪ್ಪೆಯ ಸ್ವಾಬ್ ಪರೀಕ್ಷೆ ಕೈಗೊಂಡು ಡಿಎನ್ಎಯಲ್ಲಿ 4% ವ್ಯತ್ಯಾಸ ಕಂಡುಕೊಂಡ ಪರಿಣಾಮ ಅಳಿವಿನಂಚಿನಲ್ಲಿರುವ ಅಪರೂಪದ ಕಾಳಿ ನೈಟ್ ಫ್ರಾಗ್ ವರ್ಗೀಕರಿಸಿದ್ದಾರೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್, ಡಿಸೈನ್ ಅಂಡ್ ಟೆಕ್ನಾಲಜಿ ಮಾಹೆ ಪ್ರಾಧ್ಯಾಪಕ ಹಾಗೂ ಖ್ಯಾತ ಕಪ್ಪೆ ತಜ್ಞ ಡಾಕ್ಟರ್ ಕೆವಿ ಗುರುರಾಜ್, ಜನ ವಿಜ್ಞಾನ ಭಾಗವಾಗಿ ನಾಗರಿಕ ವಿಜ್ಞಾನಿಗಳಾದ ಸಿಆರ್ ನಾಯ್ಕ ಹಾಗೂ ರಮೇಶ್ ಬಡಿಗೇರ್ ಪಶ್ಚಿಮ ಘಟ್ಟದ ತಪ್ಪಲಿನ ನಿಶಾಚರಿ ಹಾಗೂ ಅಪರೂಪದ ಪ್ರಭೇದದ 35ನೇ ಕಪ್ಪೆ ಕಾಳಿ ನೈಟ್ ಫ್ರಾಗ್ ಪತ್ತೆ ಹಚ್ಚಿದ್ದಾರೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕಾಳಿ ಇರುಳು ಕಪ್ಪೆ ಅಥವಾ ಕಾಳಿ ನೈಟ್ ಫ್ರಾಗ್ ಅಥವಾ ಇದಕ್ಕೆ ವೈಜ್ಞಾನಿಕವಾಗಿ ನಿಕ್ಟಿಬ್ಯಾಟ್ರಿಕಸ್ ಕಾಳಿ ಒಂದು ವಿಶಿಷ್ಟವಾದ ಪ್ರಭೇದವನ್ನ ನಾವು ಈ ಬಾರಿಯ ಪೀರ್ಜೆ ಅನ್ನುವಂತ ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ಪ್ರಕಟಿಸಿರುತ್ತೇವೆ. ಇದರಲ್ಲಿ ಸಂಶೋಧನಾರ್ಥಿಯಾದ ಅರವಿಂದ್, ಪ್ರಾಧ್ಯಾಪಕಿ ಪ್ರೀತಿ ಹೆಬ್ಬಾರ್ ಮತ್ತು ಅರಣ್ಯ ಸಿಬ್ಬಂದಿಗಳಾದ ರಮೇಶ್ ಬಡಿಗಾರ್ ಮತ್ತು ಸಿಆರ್ ನಾಯ್ಕ್ ಜೊತೆ ನಾನು ಸಹ ಇದ್ದೇನೆ. ಇದರ ವಿಶಿಷ್ಟತೆ ಏನಂದ್ರೆ ಇದೊಂದು ಜನವಿಜ್ಞಾನದ ಕೊಡುಗೆ. ರಮೇಶ್ ಮತ್ತು ನಾಯ್ಕ್ ಅವರು ಇದನ್ನ ಕ್ಯಾಸಲ್ ರಾಕ್ ನಲ್ಲಿ ಗಮನಿಸಿ ಇಲ್ಲೊಂದು ಇರುಳುಗಪ್ಪೆ ಇದೆ, ಅದರ
ಶಬ್ದ ಕುಂಬಾರ ಕಪ್ಪೆ ಅಂತಿದೆ ಅಂತ ತಿಳಿಸ್ತಿದ್ರೆ ನಾವು ಈ ಹೊಸ ಪ್ರಭೇದವನ್ನ ಗುರುತಿಸ್ತಿರ್ಲಿಲ್ಲ. ಹಾಗಾಗಿ ಈ ವಿಜ್ಞಾನಿಗಳ ಸಹಭಾಗಿತ್ವ ಬಹಳಷ್ಟು ಮುಖ್ಯ. ಜೀವ ವೈವಿಧ್ಯತೆ ಸಂರಕ್ಷಣೆಯಲ್ಲಿ ಇರಲಿ ಅಥವಾ ಜೀವ ವೈವಿಧ್ಯತೆಯ ದಾಖಲೀಕರಣದಲ್ಲಾಗಲಿ ಸಹಭಾಗಿತ್ವ ಬಹಳಷ್ಟು ಮಹತ್ವ ಪಡೆದಿರುತ್ತದೆ. ಇದರಿಂದಾಗಿ ಈ ಪ್ರಭೇದದ ಗುರುತಿಸುವಿಕೆ ನಮ್ಮೆಲ್ಲರಲ್ಲೂ ಹೊಸ ಹುರುಪು, ಉತ್ಸಾಹ ನೀಡಿ ತಮ್ಮ ಮನೆಯ ಹಿಂಭಾಗ, ಊರಿನಲ್ಲಿರುವ ಕಪ್ಪೆಯಷ್ಟೇ ಅಲ್ಲ ಬೇರೆ ಪ್ರಭೇದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಅವುಗಳನ್ನ ಫ್ರಾಗ್ ವಾಚ್ indiabiodiversity.org ಅನ್ನುವ ಅಥವಾ ಇಂಡಿಯಾ ಬಯೋಡೈವರ್ಸಿಟಿ ಪೋರ್ಟಲ್ ಎಂಬಂತಹ ಜಾಲತಾಣಗಳಲ್ಲಿ ಸೇರಿಸಬೇಕಂತ ಕೋರಿದ್ದೇನೆ. ಬರಿಯ ಕಪ್ಪೆಗಳು ಮಾತ್ರವಲ್ಲ, ಅವುಗಳ ವಾಸಸ್ಥಾನದ ಸಂರಕ್ಷಣೆಯೂ ಆಗುತ್ತದೆ. ನಮಸ್ಕಾರ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ, ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗೃಹ ಆರೋಗ್ಯ ಯೋಜನೆ ಅಡಿ ಆಶಾ ಕಾರ್ಯಕರ್ತೆಯರು ರಾಜ್ಯದ 60,38,000ಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ 1,33,00,000ಕ್ಕೂ ಅಧಿಕ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿದ್ದಾರೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸದ್ದಿಲ್ಲದೆ ದೇಹವನ್ನು ಆವರಿಸುವ ಅಸಾಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಅಮೂಲ್ಯ ಜೀವಗಳನ್ನು ಉಳಿಸುವುದೇ ಈ ಯೋಜನೆಯ ಉದ್ದೇಶ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ವಿಶಿಷ್ಟ ಸ್ವಾದ ಹೊಂದಿರುವ ಕಲಬುರಗಿ ಜೋಳದ ರೊಟ್ಟಿ ತನ್ನ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸಿಕೊಂಡು ಆನ್ಲೈನ್ನಲ್ಲಿಯೂ ಲಭ್ಯವಿರುವ ಖಡಕ್ ರೊಟ್ಟಿಗೆ ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಖಡಕ್ ರೊಟ್ಟಿಯ ರುಚಿ ಆರೋಗ್ಯಕರವಷ್ಟೇ ಅಲ್ಲ, ಅದು ಕಲಬುರಗಿ ಮಹಿಳೆಯರ ಸಬಲೀಕರಣದ ಹೆಗ್ಗುರುತು. ಅಮೆರಿಕ, ಯುಕೆ ಮತ್ತು ಆಸ್ಟ್ರೇಲಿಯಾ ಮಾರುಕಟ್ಟೆಗಳನ್ನು ಪ್ರವೇಶಿಸುತ್ತಿದೆ. ಈ ದೇಶಗಳಿಗೆ ತಲಾ 100 ರೊಟ್ಟಿಗಳ 10 ಬಾಕ್ಸ್ಗಳನ್ನು ಮಾದರಿಯಾಗಿ ರವಾನಿಸಲಾಗುತ್ತಿದೆ. ಕಲಬುರಗಿ ಮೂಲದ ಆಸ್ಥಮ್ ಎಕ್ಸ್ಪೋರ್ಟ್ ಕಂಪನಿ 4 ದೇಶಗಳಿಗೆ ಜೋಳದ ರೊಟ್ಟಿ ತಲುಪಿಸುತ್ತಿದೆ ಎಂದಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನದಡಿ ಸಂಡೇಸ್ ಆನ್ ಬೈಸಿಕಲ್ಸ್ ಸ್ವಚ್ಛತಾ ಜಾಥಾ ವಿಜಯಪುರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜರುಗಿತು. ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಹಾಗೂ ಆರೋಗ್ಯಕರ ನಗರ ಪರಿಸರ ಕಾಪಾಡಲು ಕೈಜೋಡಿಸುವ ಸಂದೇಶಕ್ಕೆ ಅಭಿಯಾನ ಸಾಕ್ಷಿಯಾಯಿತು. ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಅಶೋಕ್ ಕಲಘಟಗಿ, ಸಹಾಯಕ ಯೋಜನಾಧಿಕಾರಿ ಅರುಣಕುಮಾರ್ ದಳವಿ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಕೈಗೊಂಡರು. ಮೈಸೂರಿನ ಕೆಆರ್ ನಗರದ ಅರ್ಕೇಶ್ವರ ದೇಗುಲದ ಬಳಿ ಕಾವೇರಿ ನದಿಯಲ್ಲಿ ಈಜಲು ತೆರಳಿದ್ದ 6 ಜನ ಅಸುನೀಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ದುರ್ಘಟನೆಯಲ್ಲಿ ರಕ್ಷಿಸಲ್ಪಟ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಮಲೈಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ವಲಯದ ಉಡುತೊರೆ ಜಲಾಶಯಕ್ಕೆ ನೀರು ಕುಡಿಯಲು ಹೋದ 4 ಕಾಡಾನೆಗಳು ಕೆಸರಿನಲ್ಲಿ ಸಿಲುಕಿದ ಹಿನ್ನೆಲೆ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ಮೂಲಕ 3 ಆನೆಗಳನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. 2011ರಿಂದ 2025 ಜುಲೈ ಅವಧಿಯಲ್ಲಿ 1026 ಜನ ಸಿಡಿಲಾಘಾತದಿಂದ ಬಲಿಯಾಗಿದ್ದಾರೆ ಎಂದು ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರದ ಆಯುಕ್ತೆ ಎಸ್ ಹೊನ್ನಾಂಬ ಕಳವಳ ವ್ಯಕ್ತಪಡಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂಸ್ವಾಧೀನ ಸಂತ್ರಸ್ತ ರೈತರ ನೆರವಿಗಾಗಿ ವಿಜಯಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ 3 ತಿಂಗಳ ಜನತಾ ನ್ಯಾಯಾಲಯ ಆರಂಭಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬೇಸಿಗೆ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕುಡಿಯುವ ನೀರಿನ ನಿರ್ವಹಣಾ ಸಮಿತಿ ರಚಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರರ ಜಯಂತ್ಯುತ್ಸವ ನಾಡಿನಾದ್ಯಂತ ಸಂಭ್ರಮ, ಗಣ್ಯರ ಶುಭಾಶಯ. ಪಶ್ಚಿಮ ಘಟ್ಟದ ಅಪರೂಪದ ನಿಶಾಚರಿ ಕಪ್ಪೆ ಪ್ರಭೇದಕ್ಕೆ ಕಾಳಿ ಇರುಳುಗಪ್ಪೆ ಎಂದು ನಾಮಕರಣ.
ಗೃಹ ಆರೋಗ್ಯ ಯೋಜನೆ ಆಶಾ ಕಾರ್ಯಕರ್ತೆಯರಿಂದ ರಾಜ್ಯದ 60,38,000 ಮನೆ ಭೇಟಿ, ಆರೋಗ್ಯ ಜಾಗೃತಿ. ಕಲಬುರಗಿ ಜೋಳದ ರೊಟ್ಟಿ 4 ರಾಷ್ಟ್ರಗಳಿಗೆ ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35